ಓಕೆ. ಸೊ ಇವತ್ತು ನಾವು ಏನು ಮಾಡ್ತದೆ ಹೇಳ್ರಿ, ಭೂಮಿಯ ಚಲನೆ ಬಗ್ಗೆ ತಿಳ್ಕೊತಾ ಇದಾವೆ. ಸೊ ಇದೊಂದು ಏನು ಹೇಳ್ರಿ, ಸೂರ್ಯ. ಸೊ ಇಲ್ಲೇನೈತಿ ಭೂಮಿ, ಭೂಮ್ಯಾಕಾರ ಅಂತ ಕರಿತಾವೆ ಅಥವಾ ಜಿಯಾಡ್ ಆಕಾರ ಅಂತ ಕರಿತಾ ಇದಾವೆ ತೈತನೆಲ್ಲ. ಸೊ ಇದು ಭೂಮಿಯ ಅಕ್ಷ ಅಂತನೂ ಕರಿತಾ ಇದಾವೆ ತೈತಾ. ಸೊ ಭೂಮಿ ತನ್ನ ಮೈಯನ್ನು ಏನು ಮಾಡ್ತೈತಿ ಹೇಳ್ರಿ, ಸುತ್ತ ಹಾಕ್ತೈತಿ. ಇದಕ್ಕೆ ನಾವು ಯಾವ ಚಲನೆ, ಭ್ರಮಣ ಚಲನೆ ಅಥವಾ ಒಂದು ದೈನಂದಿನ ಚಲನೆ ಅಂತ ನಾವು ಕರಿತಾ ಇದಾವೆ. ಇನ್ನು ಭೂಮಿ ಸೂರ್ಯನನ್ನು ಹಿಂಗೆ ಸುತ್ತ ಹಾಕೈತಂದ್ರೆ, ಸೂರ್ಯನನ್ನು ಏನು ಮಾಡೋಕ್ಕಾಯ್ತು, ಹಿಂಗೆ ಸುತ್ತ ಹಾಕೈತಂದ್ರೆ ಅದಕ್ಕೆ ಒಂದು ಪೂರ್ಣ ಸುತ್ತ ಐತಂದ್ರೆ ಅದು ವಾರ್ಷಿಕ ಚಲನೆ, ಇಲ್ಲಾಂದ್ರೆ ಪರಿಭ್ರಮಣ ಚಲನೆ ಅಂತ ನಾವು ಕರಿತಾ ಇದಾವೆ ತೈತನ. ಅದಕ್ಕೊಂದು ವರ್ಷ ಅಂತ ನಾವು ಕರಿತಾ ಇದಾವೆ. ಬಟ್ ಇಲ್ಲಿ ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದಾವೆ, ನಮ್ಮ ಅಜ್ಜಿ ಫೋನ್ ಹಚ್ಚಿರಿ ಅಥವಾ ನಾವು ಟಿವಿಯಾಗೆಲ್ಲ ನೋಡ್ತಾವ್ರಿ, ಅಮೇರಿಕಾದಾಗ ಬೆಳಕಾಗೈತಿ, ನಮ್ಮ ಭಾರತದಾಗ ಏನಾಗಿರ್ತದೆ, ಕತ್ಲಾಗಿರ್ತದೆ. ಅಥವಾ ನಮ್ಮಲ್ಲೇ ಬೆಳಕಾಗಿರ್ತದೆ, ಅಲ್ಲೇನಾಗಿರ್ತದೆ, ಕತ್ಲಾಗಿರ್ತದೆ. ಹಿಂಗೆ ಯಾಕೆ ಆಗ್ತದೆ, ನಾವೆಲ್ಲ ಭೂಮಿ ಮ್ಯಾಗಿದಾವು, ಆದರೂ ಅಲ್ಲಿ ಬೆಳಕ, ನಮ್ಮಲ್ಲಿ ಕತ್ಲಿ ಯಾಕೆ ಹಿಂಗೆ ಆಗ್ಬೋದಲ್ಲ, ಹೌದನೆಲ್ಲ. ಸೊ ಅದಕ್ಕೆ ಕಾರಣ ಏನು ಹೇಳ್ರಿ, ಇದು ಸೂರ್ಯ, ಇದೊಂದು ಏನು ಹೇಳ್ರಿ, ಭೂಮಿ. ಸೊ ನಾವು ಇಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದಾವೆ, ತಾವು ನೋಡ್ಬೋದು ಇಲ್ಲಿ, ರೈಟ್. ಸೊ ನೋಡ್ರಿ, ಕಾಣಿಸ್ತಾ ಇದೆ. ಹಾಂ, ಈಗ ಸೂರ್ಯನ ಬೆಳಕೇನಾಗೈತೆ ಹೇಳ್ರಿ, ಭೂಮಿ ಮೇಲೆ ಬಿದ್ದದ, ಹೌದನಲ್ಲ. ಎಲ್ಲಿ ಬಿದ್ದದ, ಅಮೇರಿಕಾ. ಬಟ್ ಅರ್ಧ ಭಾಗ ಈ ಕಡೆ ಎಲ್ಲ ಏನಾಗೈತೆ ಹೇಳ್ರಿ, ಕತ್ಲಾಗ್ಯದ. ಅರ್ಧ ಭಾಗ ಎಲ್ಲ ಏನಾಗೈತೆ ಹೇಳ್ರಿ, ಕತ್ಲಾಗೈತೆ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಕರೆಕ್ಟಾ. ಆ ಕತ್ಲೆ ಏನಾಗೈತೆ ಹೇಳ್ರಿ, ರಾತ್ರಿಯನ್ನು ಸೂಚನೆ ಮಾಡ್ತೈತಿ. ಏನು ಸೂಚನೆ ಮಾಡ್ತೈತಿ, ರಾತ್ರಿಯನ್ನು. ಇನ್ನು ಭೂಮಿ ಏನಾಗೈತಪ್ಪ ಅಂದ್ರೆ ನೋಡಿ ತಿರುಗ್ತಾ ಇದೆ ನೋಡ್ರಿ, ತನ್ನ ಮೈಯನ್ನ ಏನು ಮಾಡೈತದ, ನಿಧಾನವಾಗಿ ಸುತ್ತುತ್ತಾ ಇದೆ. 24 ಗಂಟೆ ಸುತ್ತದ. ಎಷ್ಟು ಗಂಟೆ, 24 ಗಂಟೆ ಆಯ್ತಾ. ಸೊ ನೋಡ್ರಿ, ಈಗ ಅಮೇರಿಕಕ್ಕೆ ಏನಾಯಿತು, ಕತ್ಲಾಯಿತು, ಭಾರತಕ್ಕೆ ಏನೈತಿ, ಈಗ ಬೆಳಕಾಯಿತು. 12 ಗಂಟೆ ಆಯ್ತು ಅನ್ನಂಗೆ. 12 ಗಂಟೆ ಅಂದ್ರೆ ಏನೋ ಅರ್ಧ ದಿನ ಆತನ್ನಂಗೆ ಇದನ್ನೆಲ್ಲ. ಅರ್ಧ ಸುತ್ತ ಹಾಕ್ತಂದ್ರೆ 12 ಗಂಟೆ ಅನ್ನಂಗೆ. ಹಾಂ, ಕ್ಲಿಯರ್ ಐತಲ್ಲ. ಹಾಂ, 12 ಗಂಟೆ ಅಂದ್ರೆ ಏನು, ಅರ್ಧ ಸುತ್ತ ಹಾಕಿತ್ತು ಭೂಮಿ ಅಂತ. ಇನ್ನು ಮತ್ತೆ ಅರ್ಧ ಸುತ್ತ ಪೂರ್ಣ ಹಾಕಿತ್ತಪ್ಪ ಆ ಥರ ಏನಾಯ್ತು ಹೇಳ್ರಿ, ಒಂದು ದಿನ ಆಯಿತು. ಏನಾಯಿತು, ಒಂದು ದಿನ ಆಯಿತು. ನೋಡಿರಿ, ಈ ಕಡೆ ಬಂದಾಗ ಈಗ ಆಫ್ರಿಕಾಗೆ ಫುಲ್ ಬೆಳಕಾಗೈತಿ, ಹೌದನೆಲ್ಲ. ಈಗ ಆಫ್ರಿಕಾದಾಗ ಹೋಯ್ತು, ಅಮೇರಿಕಾ ಬಂತು, ಅಮೇರಿಕಾಗೆ ಬೆಳಕಾಯಿತು, ಆಯ್ತಲ್ಲ ಬೆಳಕ. ಸೊ ಈ ರೀತಿ ಭೂಮಿ ತನ್ನ ಚಲನೆ ಮೂಲಕ, ಎದ್ರ ಮೂಲಕ, ಚಲನೆ ಮೂಲಕ, ತನ್ನ ಮೈಯನ್ನು ಸುತ್ತ ಹಾಕೋದ್ರ ಮೂಲಕ ಅಲ್ಲೇನಾದೈತೆ ಹೇಳ್ರಿ, ಹಗಲು ರಾತ್ರಿಗಳು ಉಂಟಾಗದವು. ಏನು ಉಂಟಾಗದವು, ಹಗಲು ರಾತ್ರಿಗಳು. ಒಂದು ಹಗಲು ಒಂದು ರಾತ್ರಿ ಕೂಡಿತಂದ್ರೆ ಒಂದು ದಿನ ಅಂತ ಕರಿತಾರೆ. ಒಂದು ದಿನ ಅಂದರೆ ಎಷ್ಟು ಹೇಳ್ರಿ, 24 ಗಂಟೆ ಅಂತ ನಾವು ಕರಿತಾ ಇದ್ದಾವೆ. ಭೂಮಿ ಸೂರ್ಯನಿಗೆ ಎಷ್ಟನೇ ಸ್ಥಾನದಲ್ಲಿ ಹೇಳ್ರಿ, 3ನೇ ಸ್ಥಾನ. ಎಷ್ಟನೇ ಸ್ಥಾನದ, 3ನೇ ಸ್ಥಾನದಲ್ಲಿರೋ ಗ್ರಹ. ಒಟ್ಟು 8 ಗ್ರಹಗಳದಾವು. ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತ ಹಾಕದವು ಎಲ್ಲ ಸುತ್ತ ಹಾಕದವು. ಬಟ್ ಭೂಮಿ 3ನೇ ಸ್ಥಾನದಲ್ಲಿ ಸುತ್ತ ಹಾಕ್ತೈತೆ ಅನ್ನೋದು ನೋಡ್ತಾ ಇದ್ದಾವೆ. ಸೂರ್ಯನನ್ನು ಒಂದು ಸುತ್ತ ಹಾಕಿ ಬರ್ಬೇಕಾರೆ 365 ದಿನ ಮ್ಯಾಗ ಮತ್ತು 4ನೇ ಒಂದು ಭಾಗ ತಗೋತೈತೆ ಅಂತ ಹೇಳ್ತಾವೆ, ಹೌದನ. ಅದಕ್ಕೆ 4 ವರ್ಷಕ್ಕೊಮ್ಮೆ ಏನು ಬರ್ತದೆ, ಅಧಿಕ ವರ್ಷ ಬರ್ತೈತೆ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಫೆಬ್ರವರಿ 29 ಬಂದಿರ್ತಾ ಇದೆ, ಹೌದಲ್ಲ. ಸೊ ಈ ರೀತಿ ಭೂಮಿ ಜೀವಿಗಳಿರುವ ಏಕೈಕ ಗ್ರಹ ಅಂತ ನಾವು ಕರಿತಾವೆ. ಭೂಮಿ ಮೇಲೆ ಮಾತ್ರ ಏನು ನೋಡ್ರಲ್ಲ, ಇದು ಬ್ಲೂ ಕಲರ್ ಕಾಣೈತ್ಲಿ ಅದ. ಸೊ ಇದೆಲ್ಲ ಏನು ಹೇಳ್ರಿ, ನೀರು. ಇದೆಲ್ಲ ಏನು ಹೇಳ್ರಿ, ನೀರು. ಕಲರ್ ಏನು ಕಾಣೋದಲ್ಲ, ಇವೆಲ್ಲ ದೇಶಗಳು. ಇವೆಲ್ಲ ಏನು ಹೇಳ್ರಿ, ದೇಶಗಳು ಇವೆಲ್ಲ. ಬಟ್ ಬ್ಲೂ ಕಲರ್ ಏನೈತೆ ಹೇಳ್ರಿ, ಅದೆಲ್ಲ ನೀರು. ಭೂಮಿ ಮೇಲೆ ಅತಿ ಹೆಚ್ಚು ಏನೈತೆ ಹೇಳ್ರಿ, ನೀರು ಐತೆ ಅನ್ನೋದು ನೋಡ್ತಾ ಇದ್ದವು. ಭೂಮಿನೂ ಸಹಿತ ಐತಿ, ನೀರು ಸಹಿತ ಐತಿ. ಭೂಮಿ ತನ್ನ ಚಲನೆ ಮೂಲಕ ಏನು ಮಾಡೈತೆ ಹೇಳ್ರಿ, ಹಗಲು ಮತ್ತು ರಾತ್ರಿಗಳನ್ನು ಉಂಟು ಮಾಡ್ತೈತಿ ಅಥವಾ ಕಂಡು ಬರ್ತಾವೆ ಅನ್ನೋದು ನಾವು ಹೇಳ್ತಾ ಇದ್ದಾವೆ. ಸೊ ಇದೇನು ಹೇಳ್ರಿ, ಹಗಲು ಮತ್ತು ರಾತ್ರಿಗಳನ್ನ ತಿಳಿಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯೋಗ. ಕ್ಲಿಯರ್ ಆಯ್ತಲ್ಲ. ಹಗಲು ರಾತ್ರಿಗಳು ಯಾಕೆ ಉಂಟಾಗ್ತಾವಪ್ಪ ಅಂದ್ರೆ, ಭೂಮಿ ತನ್ನ ಮೈಯನ್ನು ಸುತ್ತ ಹಾಕತೈತಿ, ದೈನಂದಿನ ಚಲನೆ ಮಾಡ್ತಾ ಇದೆ. ಅನನ ಏನಾಗೈತಿ ಹೇಳ್ರಿ, ಹಗಲು ರಾತ್ರಿಗಳು ಉಂಟಾಗ್ತಾ ಇದ್ದಾವೆ. ಸುಮ್ಮನೆ ಆಗಂಗಿಲ್ಲ ಹಗಲು ರಾತ್ರಿಗಳು, ನೆನ್ಪಿಟ್ಟುಕೋರಿ. ತಿಳಿತಾ, ಕ್ಲಿಯರ್ ಆಯ್ತಲ್ರಿ, ತಿಳಿತ ಎಲ್ಲರಿಗೆ. ಎಸ್.